ಈ ಮಿಷಿನ್ ಸುತ್ತಮುತ್ತ ರನ್ನಿಂಗಲ್ಲಿ ಇರಬೇಕಾದ್ರೆ ಹತ್ರದಲ್ಲಿ ಯಾರು ಹೋಗ್ಬಾರ್ದು. ಕಾರಣ ಏನಂತಂದರೆ ಆ ಓಡೋ ಸ್ಪೀಡ್ಗೆ ರೋಪ್ ಕಟ್ಟಾದಾಗ ಅದರಲ್ಲಿ ಬರೋಂತಲ್ಲ ಡೈಮಂಡ್ ಸೆಗ್ಮೆಂಟ್ ಇದೆಯಲ್ವಾ, ಆ ಸೆಗ್ಮೆಂಟ್ ಭಾಳ ಸ್ಪೀಡ್ ಇರುತ್ತೆ. ಅದೇನಾದ್ರು ಮನುಷ್ಯನಿಗೆ ಹೊಡೆದ್ರೆ ಕಾಲಿಗೆಲ್ಲರೂ ಹೊಡೆದಾಗ ಕಾಲು ಕಟ್ಟಾಗ್ಬಿಡ್ತಾರೆ. ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ಈ ಬ್ಲಾಕ್ ಹೊಡೆದೋಯ್ತು ಅಂತಂದರೆ ಈ ನಷ್ಟನ ಕ್ವಾರಿ ಓನರ್ಗೆ ಲಾಸ್ ಇದು. ಹಾಗಾಗಿ ಈ ಗ್ರಾನೈಟ್ ಬ್ಲಾಕ್ಸು ಹ್ಯಾಂಡಲ್ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಸ್ಟೋನ್ ಏಜ್ ಚಾನೆಲ್ಗೆ ಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ಗ್ರಾನೈಟ್ ಗಣಿಗಾರಿಕೆ ಬಗ್ಗೆ ಶ್ರೀ ಕುಮಾರ್ ಅವರಿಂದ ವಿವರವಾಗಿ ತಿಳ್ಕೊಂಡ್ವಿ. ಅದೇ ಗಣಿಗಾರಿಕೆಯನ್ನು ನಾವು ಪ್ರಾಕ್ಟಿಕಲ್ ಆಗಿ ಅಂದರೆ ಪ್ರಾಯೋಗಿಕವಾಗಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ನಾವು ಮೂರು ಥರದ ಕಲ್ಲುಗಳನ್ನು ಈಗಾಗಲೇ ತಿಳಿಸಂಗೆ, ಅದರಲ್ಲಿ ಈ ಕಲ್ಲು ಗ್ರಾನೈಟ್ ಯಾವ ಗುಂಪಿಗೆ ಸೇರಿದ್ದು ಮತ್ತು ಇದನ್ನು ಯಾವ ರೀತಿ ತೆಗಿಬೇಕಾದ್ರೆ ಯಾವ್ಯಾವ ರೀತಿ ಮಿಷನರಿಯಲ್ಲೇ ಉಪಯೋಗಿಸ್ತಾರೆ, ಮತ್ತು ಆ ಮಿಷನರಿ ಉಪಯೋಗಿಸ್ಬೇಕಾದ್ರೆ ಅದು ಆಪರೇಟರ್ಸ್ ಆಗಲಿ ಅಥವಾ ಮೈನಿಂಗ್ ಮಾಡಬೇಕಾದ್ರೆ ಕ್ವಾರಿಂಗ್ ಮಾಡಬೇಕಾದ್ರೆ ಆ ಎಂಥ ನುರಿತವಾದಂಥ ಕೆಲಸಗಾರರು ಬೇಕು, ಆ ಕೆಲಸಗಾರರನ್ನ ಯಾವ ರೀತಿ ನಾವು ಟ್ರೈನಿಂಗ್ ಮಾಡ್ಕೊಬೇಕಾಗುತ್ತೆ. ಟ್ರೈನಪ್ ಮಾಡಬೇಕು ಅಂತಂದರೆ ಅದಕ್ಕೆ ಯಾವ ಶಾಲೆ ಇದೆ, ಯಾವ ಕಾಲೇಜ್ ಇದೆ, ಇವೆಲ್ಲ ಅದನ್ನು ಸಹ ಮುಂದಿನ ಹಂತಗಳಲ್ಲಿ ತಿಳಿಸ್ತಾ, ಅದಕ್ಕಿಂತ ಮೊದಲು ಈ ಕಲ್ಲು ಕ್ವಾರಿ ಗಣಿಗಾರಿಕೆ ಹೆಂಗೆ ಮಾಡ್ತಾರೆ ಇದರಲ್ಲಿ ಎರಡು ವಿಧ. ಒಂದು ಡ್ರಿಲ್ಲಿಂಗ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಬಂದಂತನ ಪುಡಿ ಮಾಡಿ ಕಾಂಕ್ರೀಟ್ಗೆ ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ, ಅದನ್ನ ಈಗಾಗಲೇ ತಿಳಿಸಿದ್ದೀವಿ. ಅದು ಬಿಟ್ಟು ಕಲ್ಲನ್ನು ಒಡೆದೆ ಅದನ್ನು ಹೇಗಿದೆಯೋ ಭೂಮಿಯಿಂದ ಅದೇ ರೀತಿ ಕಟ್ ಮಾಡಿ ಆ ಬ್ಲಾಕ್ಸ್ ತೆಗೆದು ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಿ ಕಟಿಂಗ್ ಮಾಡಿ ಆ ಪ್ರೊಸೆಸಿಂಗ್ ಎಲ್ಲ ಮಾಡೋದಿದೆಯಲ್ವಾ, ಅದನ್ನು ಯಾವ ರೀತಿ ಗಣಿಗಾರಿಕೆ ಮಾಡಿ ತೆಗಿತಾರೆ ಅನ್ನೋದನ್ನ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ. ಈಗ ಮೊದಲು ನಾವು ಕಲ್ಲು ಕಟ್ ಮಾಡಬೇಕಾದ್ರೆ ಇದು ಡ್ರಿಲ್ ಹಾಕಿ ಇದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ ಇರೋ ಅಂತ ಒಂದು ಕೆಮಿಕಲ್ ಬರುತ್ತೆ, ಪೌಡರು. ಆ ಪೌಡರ್ ನೀರಲ್ಲಿ ಕಲಸಿ ಮಿಶ್ರಣ ಮಾಡಿ ಒಳಗಡೆ ಹಾಕಿ ಒಂದು ಹೋಲ್ಗೂ ಸೆಂಟ್ರಲ್ಲಿ ಅದು ಕ್ರ್ಯಾಕ್ ಹೋಗುತ್ತೆ. ಇದು ನಾನ್ ಬ್ಲಾಸ್ಟಿಂಗ್ ಮೆಥಡಲ್ಲಿ ಕಲ್ಲು ಕಟ್ ಮಾಡೋದು. ಅದಕ್ಕಿಂತಲೂ ಮೊದಲು ಇದು ಕಟ್ ಮಾಡಬೇಕು ಅಂದರೆ ಈ ಬಾಟಮಲ್ಲಿರೋಂಥ ನಾವು ಶೀಟ್ ರಾಕ್ ಇದೆಯಲ್ಲ, ಶೀಟ್ ರಾಕಿಂದ ಫಸ್ಟ್ ಮೇಲೆ ಇರೋಂಥ ಕಲ್ಲನ್ನ ಬೇರ್ಪಡಿಸ್ಬೇಕಿರೋಂಥ ವಿಧಾನ ಯಾವುದು? ವೈರ್ಸ ಅಂದರೆ ಡೈಮಂಡ್ ವೈರ್ ರೋಪ್ ಬರುತ್ತೆ, ಅದರಲ್ಲಿ ಡೈಮಂಡ್ ಇರುವಂಥ ವೈರಲ್ಲಿರುವಂಥ ಸೆಗ್ಮೆಂಟ್ಸ್ ಇರುವಂಥ ರೋಪ್ನ ನಾವು ಅಲ್ಲಿಂದ ಕಟ್ ಮಾಡಬೇಕಾದ್ರೆ ಒಳಗಡೆ ಹಾಕಿ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಆ ರೋಪ್ನ ಒಳಗಡೆ ಹೆಂಗೆ ಹಾಕ್ತೀವಿ? ಆ ಒಳಗಡೆ ಹಾಕಬೇಕಾದ್ರೆ ಫಸ್ಟು 4 ಇಂಚು ಬೋರ್ ಡ್ರಿಲ್ ಹಾಕಬೇಕು. ಅಂದರೆ ಇದು ನಾವು ಬೋರ್ವೆಲ್ ಹೊಡಿತೀವಲ್ವ ಮನೆ ಕುಡಿಯೋ ನೀರಿಗೆಲ್ಲ, ಅದು 6 ಇಂಚ್ ಆದರೆ ಇದು 4 ಇಂಚು. ಇದು ಹಾರಿಜಾಂಟಲ್ ಡ್ರಿಲ್ಲಿಂಗ್. ನಾವೇನು ಮಾಡ್ತೀವಿ, ಇಲ್ಲಿ ಬೋರ್ ಈಗ ನಾವು ತೋರಿಸ್ತೀವಿ ಒಂದು ಮಿಷಿನು, ಆ ಯಂತ್ರ ಇಟ್ಬಿಟ್ಟು ನಾವು ಹಾರಿಜಾಂಟಲ್ ಡ್ರಿಲ್ ಮಾಡ್ತೀವಿ. ಬಹುಶಃ ಈ ಡ್ರಿಲ್ ಇಲ್ಲಿ ನಿಮ್ಗೆ ಕಾಣ್ತಿದಲ್ವ, ಈ ಡ್ರಿಲ್ಲು ಒಂದು 50ರಿಂದ 60 ಅಡಿ ಒಳಗಡೆ ಇರುತ್ತೆ. ಅದೇ ರೀತಿ ಮತ್ತೆ ಆ ಕಡೆಯಿಂದ ಇನ್ನೊಂದು ಡ್ರಿಲ್ ಹಾಕಿರ್ತೀವಿ. ಆ ಎರಡೂ ಡ್ರಿಲ್ ಒಳಗಡೆ ಹೋಗಿದ್ದಾದ್ಮೇಲೆ ಮೇಲ್ಗಡೆ ಇನ್ನೊಂದು ಹೋಲ್ ಹಾಕಿ ಎರಡೂ ಡ್ರಿಲ್ನ ಕರೆಕ್ಟಾಗಿ ಸೈಜ್ಗೆ ಮ್ಯಾಚ್ ಮಾಡ್ತೀವಿ. ನೀವು ಯಾವ ರೀತಿ ಇಲ್ಲಿಂದ ಇದು ನಿಮಗೆ ಉತ್ತರ ದಕ್ಷಿಣದಲ್ಲಿದ್ದರೆ ಅದು ಪೂರ್ವ ಪಶ್ಚಿಮದಿಂದ ಬಂದಿರುತ್ತೆ ಇನ್ನೊಂದು ಹೋಲ್. ಈ ಎರಡಕ್ಕೂ ಸೇರಿ ನಾವು ಮೇಲಿಂದ ಹೋಲ್ ಮ್ಯಾಚ್ ಮಾಡ್ತೀವಿ. ಆ ಮೇಲಿಂದ ಹೋಲ್ ಮ್ಯಾಚ್ ಮಾಡಿದ ನಂತರ ಆ ರೋಪ್ ಈ ಕಡೆಯಿಂದ ಆ ಕಡೆಗೆ ಎಳ್ಕೊಂಡು ಮಷೀನಲ್ಲಿ ಸೆಟ್ ಮಾಡಿ ನೀಟಾಗಿ ನಾವು ಕಟಿಂಗ್ ಮಾಡ್ಕೊತೀವಿ. ಆ ಕಟಿಂಗ್ ಮಾಡೋದು ನುಣುಪಾಗಿ ಕಟಿಂಗ್ ಆಗಿದ ನಂತರ ಇನ್ನೊಂದು ಕಡೆ ಇದು ಅಡ್ಡಡ್ಡ ಆದರೆ ನಿಮಗೆ ಹಾರಿಜಾಂಟಲ್ ಕಟಿಂಗ್ ಆದಮೇಲೆ ಮತ್ತು ವರ್ಟಿಕಲ್ ಕಟಿಂಗ್ ಲಂಬಾಕೃತಿಯಲ್ಲಿ ಕಟಿಂಗ್ ಮಾಡ್ತೀವಿ. ಈ ಲಂಬಾಕೃತಿಯಲ್ಲಿ ಕಟಿಂಗ್ ಆಡಿದ ನಂತರ ಆಗ ನಾವು ಡ್ರಿಲ್ ಮಾಡ್ತೀವಿ. ಈ ಡ್ರಿಲ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಳ್ತೀನಿ. ಡ್ರಿಲ್ ಮಾಡಿದ ನಂತರ ಅದಕ್ಕೆ ನಾವು ಬ್ಲಾಸ್ಟಿಂಗ್ ಮಾಡೋದಕ್ಕೆ ಹೋದರೆ ಕಲ್ಲು ಪುಡಿ ಆಗಿಬಿಡುತ್ತೆ. ಪುಡಿ ಆದಾಗ ನಮಗೆ ಗ್ರಾನೈಟ್ ಬರೋದಿಲ್ಲ. ಅದೇನಿರೋ ಜಲ್ಲಿ ಕ್ರಷರ್ಗೆ ಅಥವಾ ಎಮ್ಸ್ಯಾಂಡ್ ಪ್ರೊಡಕ್ಷನ್ ಮಾಡೋವಂಥ ಮಿಷಿನ್ಗಳಿಗೆ ಅದಾಗುತ್ತೆ. ಇದು ನಮ್ಮ ಗ್ರಾನೈಟ್ ಹೇಗಿದೆಯೋ ಭೂಮಿಯಲ್ಲಿ ಕಲ್ಲಿದೆಯೋ ಹೇಗಿದೆಯೋ ಅದು ಹಾಗೇ ತೊಗೊಂಡ್ರೆ ಮಾತ್ರ ಅದು ಗ್ರಾನೈಟ್ ಆಗುತ್ತೆ. ಮತ್ತು ಅದರಲ್ಲಿ ಕ್ರ್ಯಾಕ್ ಆಗಲಿ ಅಥವಾ ಏನೋ ಮಚ್ಚೆ ಆಗಲಿ ಅಥವಾ ಏನೋ ಡಿಫೆಕ್ಟ್ಸ್ ಅಂದರೆ ಗ್ರಾನೈಟಲ್ಲಿ ಸುಮಾರು ವಿಧದ ಡಿಫೆಕ್ಟ್ಸ್ ಬರುತ್ತೆ. ನಾನು ನಿಮಗೆ ಫ್ಯಾಕ್ಟ್ರಿಗೆ ಹೋಗ್ತಾ ಆ ಡಿಫೆಕ್ಟ್ಸ್ ಏನು ಅನ್ನೋದನ್ನು ನಿಮಗೆ ನೀಟಾಗಿ ತೋರಿಸ್ತೀನಿ. ಇದಾದ ನಂತರ ಡ್ರಿಲ್ಲಿಂಗ್ ಮಾಡಿದ್ದಾದಮೇಲೆ ಆ ಬ್ಲಾಕ್ಸ್ ತೆಗೆದಾದ್ಮೇಲೆ ಅದನ್ನು ನೀಟಾಗಿ ಡ್ರೆಸ್ಸಿಂಗ್ ಮಾಡಿ ತಗೊಂಡೋಗ್ತಾರೆ. ಅದನ್ನು ತೋರಿಸ್ತೀನಿ ಬನ್ನಿ. ಗ್ರಾನೈಟ್ ಕ್ವಾರಿಯಲ್ಲಿ ಅಲಂಕಾರಿಕ ಶಿಲೆ ಗಣಿಯಲ್ಲಿ ನಾವು ಫೇಸ್ ಮಾಡೋಂಥ ಮುಖ್ಯವಾಗಿರೋಂಥ ಪ್ರಾಬ್ಲಮ್ ಯಾವುದು ಅಂತಂದರೆ ನೋಡಿ, ಈ ಕ್ರ್ಯಾಕ್ಸು. ಇದು ಮೇಜರ್ ಡಿಫೆಕ್ಟ್ಸ್ ಬರೋದು ಕ್ವಾರಿಗಳಲ್ಲಿ. ಎಷ್ಟೋ ಕ್ವಾರಿಗಳು ಕೆಲಸ ಮಾಡಿ ಅವರಲ್ಲಿ ಪ್ರೊಡಕ್ಷನ್ ಬರದೆ ಸ್ಟಾಪ್ ಆಗೋದಕ್ಕೆ ಮುಖ್ಯವಾಗಿರೋ ಕಾರಣ ಈ ಕ್ರ್ಯಾಕ್ಸು. ಈ ಕ್ರ್ಯಾಕ್ಸಿಂದ ಏನಾಗುತ್ತೆ ಅಂದರೆ ನಮಗೆ ಅಂದ್ಕೊಂಡಿರೋ ರೀತಿ ಬ್ಲಾಕ್ಸ್ ಬರೋದಿಲ್ವಾ, ಅಥವಾ ಬ್ಲಾಕ್ಸ್ ಬಂದರೂ ಸಹ ಈ ಭಾಳ ಮೈನ್ಯೂಟ್ ಆಗಿರೋಂಥ ಈ ಕ್ರ್ಯಾಕ್ಸಲ್ಲಿ ಹೇರ್ ಕ್ರ್ಯಾಕ್ಸ್ ಇದ್ಬಿಡುತ್ತೆ ಅಥವಾ ಗ್ರೀನ್ ಜಾಯಿಂಟ್ ಇದ್ಬಿಡುತ್ತೆ. ಇಂಥ ಡಿಫೆಕ್ಟ್ಸ್ ಇದ್ದಾಗ ಆ ಬ್ಲಾಕ್ಸ್ ನಾವು ತೆಗಿಯೋಕ್ಕಾಗೋದಿಲ್ಲ. ಒಂದು ವೇಳೆ ತೆಗೆದ್ರೂ ಸಹ ಫ್ಯಾಕ್ಟ್ರಿಗೆ ಹೋಗಿ ಕಟ್ ಮಾಡೋ ಅಷ್ಟೊಳಗಡೆ ಹೋಗ್ಬಿಡುತ್ತೆ. ಇದು ಮಾರ್ಬಲ್ ಮೈನ್ಸಲ್ಲಿದ್ದರೆ ಅದನ್ನು ಬೇರೆ ಮೆಥಡ್ ಇದೆ, ಅದು ಫ್ಯಾಕ್ಟ್ರಿಯಲ್ಲಿ ತೋರಿಸ್ತೀನಿ. ಮಾರ್ಬಲ್ ಫ್ಯಾಕ್ಟ್ರಿಗೆ ಹೋದಾಗ ಮಾಡ್ಬೋದು, ಆದರೆ ಗ್ರಾನೈಟಲ್ಲಿ ಆ ರೀತಿ ಮಾಡೋಕ್ಕಾಗೋದಿಲ್ಲ. ನೋಡಿ, ಈ ಬ್ಲಾಕ್ ಈಗ ತಗೊಂಡೋಗ್ತಾ ಇರ್ಬೇಕಾದ್ರೆ ಕಟ್ ಆಯಿತು ಅಂದರೆ ಇದರೊಳಗಡೆ ಕ್ರ್ಯಾಕ್ ಇತ್ತು. ಈ ಕ್ರ್ಯಾಕ್ ಹೇಗಿತ್ತು ಅನ್ನೋದಕ್ಕೆ ಒಂದು ನಮ್ಮ ಹತ್ರ ಇರಲ್ಲ ಎಕ್ಸಾಂಪಲ್ ಏನಂದರೆ,
ಇದ್ರೊಳಗಡೆ ನೀರಿದೆ. ಈ ಇರೋ ಕ್ರ್ಯಾಕು ಬರೀ ಕಣ್ಣಕ್ಕೆ ಕಾಣಲ್ಲ, ಆದರೆ ಇದ್ರೊಳಗಡೆ ನೀರಿದೆ ನೋಡಿ. ಬನ್ನಿ ಹತ್ರ ಬನ್ನಿ ನೋಡಿ, ಈ ಒಳಗಡೆ ತೇವಾಂಶ ಕಾಣುತ್ತಲ್ವಾ, ಆ ತೇವಾಂಶ ಇದೆ ಅಂದರೆ ಇದರಲ್ಲಿ ನ್ಯಾಚುರಲ್ ಕ್ರ್ಯಾಕ್ ಇದೆ ಅಂತ ಅರ್ಥ. ಕೆಲಸ ಮಾಡಬೇಕಾದ್ರೆ ನಾವು ಕ್ರ್ಯಾಕ್ ಪೌಡರ್ ಹಾಕಿ ಕಟ್ ಮಾಡಬೇಕಾದ್ರೆ ಹೀಗೋಗೋ ಜಾಗದಲ್ಲಿ ಒಂದು ಟೈಮ್ ಹೀಗೂ ಸಹ ಹೊಡೆದಿರುತ್ತೆ. ಈಗ ಮಷಿನ್ ಹ್ಯಾಂಡಲ್ ಮಾಡಬೇಕಾದ್ರೆ ಆ ಕ್ರ್ಯಾಕು ಓಪನ್ ಆಗಿದೆ. ಈಗ ಓಪನ್ ಆಗಿದ್ಮೇಲೆ ಈ ಬ್ಲಾಕು ವೇಸ್ಟ್. ಗ್ರಾನೈಟ್ ಕ್ವಾರಿಯಲ್ಲಿ ಅನುಭವಿಸೋ ನಷ್ಟದಲ್ಲಿ ಇದು ಮೇಜರ್. ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಈ ಬ್ಲಾಕ್ ಹೊಡೆದೋಯ್ತು ಅಂತಂದರೆ ಈ ನಷ್ಟನ ಕ್ವಾರಿ ಓನರ್ಗೆ ಲಾಸ್ ಇದೆ. ಹಾಗಾಗಿ ಈ ಗ್ರಾನೈಟ್ ಬ್ಲಾಕ್ಸು ಹ್ಯಾಂಡಲ್ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಬೇಕು. ಕಲ್ಲುಗಣಿಗಳಲ್ಲಿ ಕ್ರಷರ್ ಮತ್ತು ಜಲ್ಲಿ ಕ್ರಷರ್ಗಳಲ್ಲಿ ಮಾಡೋ ರೀತಿ ಈ ಕ್ವಾರಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಭಾಳ ಸೂಕ್ಷ್ಮವಾದಂಥ ಕೆಲಸ ಯಾವುದೋ ಕಲ್ಲುಗಣಿಯಲ್ಲಿ ಗ್ರಾನೈಟ್ ಕ್ವಾರಿ, ಅಲಂಕಾರಿಕ ಶಿಲೆ ತೆಗೆಯುವಂಥ ಕ್ವಾರಿ ಭಾಳ ಸೂಕ್ಷ್ಮ. ಹಾಗಾಗಿ ಹುಷಾರಾಗಿ ಮಾಡಬೇಕು. ನೋಡಿ, ಈಗ ನಾವಲ್ಲಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಬೇಕು 40-50 ಅಡಿ ಆಳಕ್ಕೆ ಅಂತ ಹೇಳಿದ್ವಲ್ಲ, ಆ ಡ್ರಿಲ್ಲಿಂಗ್ ಮಾಡೋದು ಮಿಷಿನು ಇದೆ. ಇದಕ್ಕೆ ನಿಮಗೆ ಕಂಪ್ರೆಸರಿಂದ 400 CFM ಮತ್ತು 150 PSI ಪ್ರೆಷರ್ ಕೊಟ್ಟಾಗ ಇದು ಹ್ಯಾಮರ್, ಇದು ಟೋಟಲಿ ಸಿಸ್ಟಮ್ ಇದು ಹ್ಯಾಮರ್. ಇದು ಈ ಹ್ಯಾಮರಿಂದ ಈ ಬಿಟ್ಗೆ ಪ್ರೆಷರ್ ಬಿದ್ದಾಗ ಈ ಬಿಟ್ಟು ಏನು ಮಾಡುತ್ತೆ, ಕಲ್ಲನ್ನ ಕೊರ್ಕೊಳ್ತಾ ಹೋಗುತ್ತೆ. ಕಲ್ಲನ್ನ ಕೊರೆಯೋದು ಅಂತಂದರೆ ನಾವು ವುಡ್ ಬೈರ್ಗೆ ಹಾಕ್ತೀವಲ್ವ, ಆ ರೀತಿ ಅಲ್ಲ, ಕಲ್ಲನ್ನ ಹೊಡಿತಾ ಹೋಗುತ್ತೆ. ಆ ಹೊಡಿಬೇಕಾದ್ರೆ ಫ್ರಂಟಲ್ಲಿರೋವಂಥದ್ದು ಈ ಬಿಟ್ಸು, ಇದು ಬಂದ್ಬಿಟ್ಟು ಟಂಗ್ಸ್ಟನ್ ಕಾರ್ಬೈಡ್ ಅಂತ ಕರಿತೀವಿ. ಅಂದರೆ ಕಲ್ಲಿಗಿಂತಲೂ ಗಟ್ಟಿಯಾಗಿರುವಂಥದ್ದು ಇದು ಲೋಹ ವಸ್ತು ಇದು. ಈ ಟಂಗ್ಸ್ಟನ್ ಕಾರ್ಬೈಡಿಂದ ಕಲ್ಲನ್ನ ಕೊರೆದಿದ ಆದಮೇಲೆ ಮೇಲೆಯಿಂದ ಹೋಲ್ ಹಾಕಿದಾದ್ಮೇಲೆ ವೈರ್ಸ ಹಾಕ್ತೀವಿ. ವೈರ್ಸ ಅಂತಂದರೆ ನಾನು ಈಗಾಗಲೇ ಹೇಳಿದ್ನಲ್ಲ, ವೈರಲ್ಲಿ ಡೈಮಂಡ್ ಸೆಗ್ಮೆಂಟ್ ಇರುತ್ತೆ. ಆ ವೈರ್ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಈಗ ತೋರಿಸಿದ್ದು ಬನ್ನಿ. ನೋಡಿ, ಇದು ಶೀಟ್ ಹಾಕಿದೆ. ಈ ಶೀಟ್ ಹಾಕಿಂದ ಇದನ್ನ ಬೇರ್ಪಡಿಸ್ಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಈಗ ವೈರ್ ಸಹ ಹಾಕಬೇಕು ಅಂತಂದ. ಇದು ವೈರ್ ರೋಪ್. ಈ ವೈರ್ ರೋಪಲ್ಲಿರುವಂಥ ಈ ಮಣಿಗಳಿದಾವಲ್ವಾ, ಇವೆಲ್ಲ ಡೈಮಂಡ್ ಸೆಗ್ಮೆಂಟ್ ಇರುವಂಥದ್ದು ಮಣಿಗಳಿದು. ಇವು ನೋಡಿ ಈ ರೀತಿ ಕಟಿಂಗ್ ಆಗ್ತಾ ಬರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿಗೆ ಆ ಕಡೆಯಿಂದ ಆ ರೀತಿ, ಈ ಕಡೆಯಿಂದ ಈ ರೀತಿ, ಅಲ್ಲಿಂದ ಹೋಲ್ ಹಾಕಿ ಆ ಕಡೆಯಿಂದ ಹೋಲ್ ಹಾಕಿ ಮ್ಯಾಚ್ ಮಾಡಿ ಈ ರೋಪ್ನ ಒಳಗಡೆಯಿಂದ ತಗೊಂಡ ನಂತರ ಇದನ್ನು ಕಟ್ ಮಾಡ್ಕೊತಾ ಬರ್ತೀವಿ. ಈ ರೀತಿ ಕಟ್ಟಿಂಗ್ ಆದಮೇಲೆ ಅಂದರೆ ಇವಾಗ ಶೀಟ್ ರಾಕಿಂದಲೂ ಈ ಬ್ಲಾಕ್ ಏನಿದೆ ಅಲ್ವಾ, ಇದು ಶೀಟ್ ರಾಕಿಂದ ಈ ಕಲ್ಲನ್ನ ಫಸ್ಟು ಬೇರ್ಪಡಿಸಿದ ನಂತರ ಇನ್ನೊಂದು ಕಡೆ ಓಪನ್ ಮಾಡಿದ್ಮೇಲೆ ಅದನ್ನ ಕಟ್ಟಿಂಗ್ ಆಗ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ಗ್ರಾನೈಟ್ ಕ್ವಾರಿಯಲ್ಲಿ ವೈರ್ ಸಹ ಕಟ್ಟಿಂಗ್ ಅನ್ನೋದಿದೆಯಲ್ಲ, ಇದು ಭಾಳ ಮುಖ್ಯವಾಗಿರುವಂಥ ವಿಷಯ. ಏನಕ್ಕೆ ಅಂದರೆ ಇದೆಲ್ಲರೂ ಮಾಡೋಕ್ಕಾಗೋದಿಲ್ಲ. ಹೋಲ್ ಮ್ಯಾಚ್ ಮಾಡೋದು ಮತ್ತು ವೈರ್ ರೋಪ್ ಕಟ್ಟಿಂಗ್ ಮಾಡೋದು ಅನ್ನೋದು ಭಾಳ ನುರಿತವಾದಂತಹ ಕಾರ್ಮಿಕರು ಬೇಕಿದ್ದಕ್ಕೆ. ನೋಡಿ, ಈ ವೈರ್ ಸಹ ಇದೆಯಲ್ವಾ, ವೈರ್ ಸಹ ಕಟ್ಟಿಂಗ್ ಓಡಬೇಕಾದ್ರೆ ಈ ಮಿಷಿನ್ ಸುತ್ತಮುತ್ತ ರನ್ನಿಂಗಲ್ಲಿ ಇರಬೇಕಾದ್ರೆ ಹತ್ತಿರದಲ್ಲಿ ಯಾರು ಹೋಗ್ಬಾರ್ದು. ಕಾರಣ ಏನಂತಂದರೆ ಆ ಓಡೋ ಸ್ಪೀಡ್ಗೆ ರೋಪ್ ಕಟ್ಟಾದಾಗ ಅದರಲ್ಲಿ ಬರುವಂತಲ್ಲ ಡೈಮಂಡ್ ಸೆಗ್ಮೆಂಟ್ ಇದೆಯಲ್ವಾ, ಆ ಸೆಗ್ಮೆಂಟ್ ಭಾಳ ಸ್ಪೀಡ್ ಇರುತ್ತೆ. ಅದೇನಾದ್ರು ಮನುಷ್ಯನಿಗೆ ಹೊಡೆದ್ರೆ, ಕಾಲಿಗೆಲ್ಲರೂ ಹೊಡೆದಾಗ ಕಾಲು ಕಟ್ಟಾಗ್ಬಿಡುತ್ತೆ, ಅಷ್ಟು ಸ್ಪೀಡಲ್ಲಿ ಇರುತ್ತೆ. ಹಾಗಾಗಿ ಮೆಷಿನ್ ರನ್ನಿಂಗಲ್ಲಿ ಇರಬೇಕಾದ್ರೆ ತೀರಾ ಅದು ಯಾವ ಡೈರೆಕ್ಷನಲ್ಲಿ ಓಡ್ತಾರೋ ಆ ಡೈರೆಕ್ಷನ್ಗೆ ಇರಬಾರ್ದು ಅಂತ ನೋಡಿ ಇವರು ಕ್ರಾಸ್ ಹಾಕಿದ್ದಾರೆ. ನೀವು ಈ ರೀತಿ ಇದ್ದಾಗ ಅದು ಓಡ್ತಾ ಇರಬೇಕಾದ್ರೆ ಆ ಕಡೆ ಕಟ್ಟಾಯಿತು ಅಂದರೆ ಬಂದು ಇಲ್ಲಿ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಕ್ರಾಸ್ ಹಾಕಿದಾಗ ಯಾವುದೇ ರೀತಿ ಓಡಿದ್ರು ಸಹ ಅದು ಕಲ್ಲಿಗೆ ಹೊಡಿಬೇಕು ಅನ್ನೋದಕ್ಕೆ ಸೇಫ್ಟಿಗೋಸ್ಕರ ಈ ರೀತಿ ಹಾಕಿದ್ದಾರೆ. ಇದು ನೋಡಿದ್ರ, ಇದು ಸ್ಕಿಲ್. ಅಂದರೆ ನಮ್ಮ ಕಲ್ಲು ಕ್ವಾರಿ ಕೆಲಸ ಮಾಡೋರ ಹತ್ರ ಇರೋದು ಸ್ಕಿಲ್ ಇದು. ನಾವೀಗಾಗಲೇ ಗ್ರಾನೈಟ್ ಕ್ವಾರಿಯಲ್ಲಿ ಹೋಲ್ ಮ್ಯಾಚ್ ಹೇಗೆ ಮಾಡೋದು, ವೈರ್ ಸಹ ಹೇಗೆ ರನ್ ಮಾಡಬೇಕು, ಮತ್ತು ವೈರ್ ಸಹ ಏನಕ್ಕೋಸ್ಕರ ರನ್ ಮಾಡಬೇಕು, ಇದಾದ ನಂತರ ವೈರ್ ಸಹ ಆಗಿದ ನಂತರ ವರ್ಟಿಕಲ್ ವೈರ್ ಸಹ ಓಡಿದ ನಂತರ ಬ್ಲಾಕ್ಸ್ನ ಈ ರೀತಿ ಬ್ಲಾಕ್ ವೈಸ್ ಕಟ್ ಮಾಡಬೇಕು. ಆ ಬ್ಲಾಕ್ ಈ ರೀತಿ ಇದಾವಲ್ಲ, ಬ್ಲಾಕ್ ವೈಸ್ ಕಟ್ ಮಾಡಬೇಕು ಅಂತ ಏನು ಮಾಡಬೇಕು, ಅದನ್ನು ವೈರ್ ಸಹ ಓಡಿಸ್ಕೊಳ್ಬೋದು, ಅಥವಾ ಬ್ಲೇಡ್ ಸಹ ಮಿಷಿನಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು. ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗಿರುವಂಥ ಮಾರ್ಕೆಟಲ್ಲಿ ನಾವು ಆ ಗ್ರಾನೈಟ್ನ ಮಾರ್ಕೆಟ್ಗೆ ಮಾರಬೇಕು ಅಂತಂದರೆ ಇಲ್ಲಿ ಖರ್ಚು ಕಡಿಮೆ ಮಾಡೋದ್ರಿಂದ ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ಮೆಟೀರಿಯಲ್ನ ಕೊಡ್ಬೋದು. ಅಂದರೆ ಗಣಿಗಾರಿಕೆ ಮಾಡುವ ಸಂದರ್ಭದಲ್ಲಿ ದುಂದು ವೆಚ್ಚ ಮಾಡಿ ಆ ವೆಚ್ಚ ಮಾಡೋದನ್ನ ತಗೊಂಡೋಗಿ ಗ್ರಾಹಕರ ಮೇಲೆ ಹಾಕೋದಕ್ಕಿಂತಲೂ ಇಲ್ಲಿ ಕಾಸ್ಟ್ ಕಂಟ್ರೋಲ್ ಮಾಡಿ ಮಾರ್ಕೆಟ್ ಡಿಮ್ಯಾಂಡ್ಗೆ ಕರೆಕ್ಟಾಗಿ ಸಪ್ಲೈ ಮತ್ತು ಪ್ರೈಸ್ನ ಮ್ಯಾಚ್ ಮಾಡಬೇಕು ಅಂತಂತಂದರೆ ಇದೆಲ್ಲ ಮಾಡ್ಕೊಳ್ಬೇಕು. ಹಾಗಾಗಿ ಇದರಲ್ಲಿ ಇನ್ನೊಂದು ವಿಚಾರ ಏನಂತಂದರೆ ಇಲ್ಲಿ ಲೇಬರ್ ಓರಿಯೆಂಟೆಡ್ ವರ್ಕ್. ಇದು ಕೆಲಸಗಾರರು ಈ ಡ್ರಿಲ್ಲಿಂಗ್ ಹ್ಯಾಮರ್ ಮಾಡಿ ಕಟ್ ಮಾಡೋ ಪ್ರೊಸೆಸ್ ಇದೆಯಲ್ವಾ, ಇದು ಸ್ವಲ್ಪ ಈಸಿ ಪ್ರೊಸೆಸ್ ಇದು. ಹಾಗಾಗಿ ಈ ರೀತಿ ಲೈನ್ ಮಾಡಿ ಇದಕ್ಕೆ ಡ್ರಿಲ್ ಮಾಡಿದ ನಂತರ ಇದಕ್ಕೆ ಒಂದು ಆಪ್ಸೆಟ್ ಅಂತ ಬರುತ್ತೆ, ಆ ಆಪ್ಸೆಟ್ ಹಾಕಿ ಹೊಡಿಬಹುದು. ಇಲ್ವಾ ಕೆಮಿಕಲ್, ನಾನು ಆಗಲೇ ಹೇಳ್ದಾಗೆ
ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ ಇರೋಂಥ ಕೆಮಿಕಲ್ ಪೌಡರ್ ನೀರಲ್ಲಿ ಮಿಕ್ಸ್ ಬಿಟ್ಬಿಟ್ರೆ ಈ ಡ್ರಿಲ್ ಏನು ಮಾಡಿರ್ತೀವಲ್ವಾ ಈ ಲೆವೆಲ್ಗೆ ಅದು ಕಟ್ಟಿಂಗ್ ಆಗುತ್ತೆ. ಕಟ್ಟಿಂಗ್ ಆಗೋಕ್ಕಿಂತ ಮೊದಲು ಭಾಳ ಇಂಪಾರ್ಟೆಂಟ್ ಅಂದರೆ ಬಾಟಮ್ ಕಟ್ಟಿಂಗ್ ಆಗಿರಬೇಕು. ಮತ್ತು ಈ ಕಟ್ ಹೋಗಬೇಕು ಅಂದರೆ ಆ ಕಡೆ ಎರಡು ಕಡೆ ಫ್ರೀ ಸ್ಪೇಸ್ ಇರಬೇಕು. ಈ ಕಟ್ ಹೋಗ್ಬೇಕಾದ್ರೆ ಈ ಕಡೆ ಫ್ರೀ ಸ್ಪೇಸ್ ಇರಬೇಕು. ಅದಕ್ಕೋಸ್ಕರ ಈ ಕಡೆ ಫ್ರೀ ಸ್ಪೇಸ್ ಇದೆ, ಅದೇ ರೀತಿ ಆ ಕಡೆ ಆ ಬ್ಲೇಡ್ ಮಿಷಿನಲ್ಲಿ ಅದು ಕಟ್ಟಿಂಗ್ ಆಗಿದೆ ಅದು. ಹಾಗಾಗಿ ಈ ಎಲ್ಲ ಕಟ್ ಮಾಡಿದ್ರು ಸಹ ಕೇಕ್ ರೀತಿ ಆಚೆ ಬರ್ತಿದೆ. ಮತ್ತು ಈ ಕಟ್ ಹೋಗ್ಬೇಕಾದ್ರೆ ಆ ಕಟ್ಟಿಂಗ್ ಆಗಿರಬೇಕು ನೋಡಿ. ಆಲ್ರೆಡಿ ಅದು ಸಹ ಕಟ್ ಆಗಿದೆ, ಅಥವಾ ಕಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಎರಡು ಕಡೆ ಕಟ್ಟಿಂಗ್ ಇದೆ. ಈ ಮೂರನೇ ಕಡೆಗೆ ನಾವು ಡ್ರಿಲ್ ಮಾಡಿ ಕೆಮಿಕಲ್ ಹಾಕ್ಬೋದು, ಆಫ್ಸೆಟ್ ಹಾಕಿ ಕಟ್ ಮಾಡಿ ತೆಗಿಬೋದು. ಈ ಪ್ರೊಸೆಸ್ಸು ಫೈನಲ್ ಪ್ರೊಸೆಸ್. ಇದಾದ ನಂತರ ಬಂದಂಥ ಬ್ಲಾಕ್ಗೆ ನೀಟಾಗಿ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. ಆ ವೇಸ್ಟ್ ಇರೋಂಥ ಬುಷಸ್ಸು ಮತ್ತು ಡಿಫೆಕ್ಟ್ ಏನಾದ್ರು ಇದ್ದರೆ ಆ ಡಿಫೆಕ್ಟ್ ತೆಗೆದು, ಕ್ರ್ಯಾಕ್ ಇದ್ದರೆ, ಮೋಲ್ ಇದ್ದರೆ, ಜಾಯಿಂಟ್ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ಅವಾಯ್ಡ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ನೀಟಾಗಿ ತೊಗೊಂಡೋಗ್ಬೇಕು. ತಗೊಂಡೋಗಿ ಫ್ಯಾಕ್ಟ್ರಿಗೆ ಹೋಗಿ ಅನ್ಲೋಡ್ ಆಗೋವರೆಗೂ ಆ ಬ್ಲಾಕ್ ಸರಿ ಇದೆಯಾ ಇಲ್ವಾ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಪ್ರಕೃತಿದತ್ತವಾಗಿ ಬಂದಿರೋಂಥ ಕಲ್ಲು. ಈಗ ಈ ಕಟ್ಟಿಂಗ್ ಹೋಗಿದೆಯಲ್ವಾ, ಈ ಕಟ್ಟಿಂಗ್ ಹೋಗಿರೋದು ಈ ಬ್ಲೇಡ್ಸ್ ಆ ಮಷೀನು ರನ್ ಆಗ್ತಾ ಇರಬೇಕಾದ್ರೆ ಇದರಲ್ಲಿರೋದು ಇದು ಡೈಮಂಡ್ ಸೆಗ್ಮೆಂಟ್ ಇದೆ. ಎಲ್ಲ ಕಲ್ಲು ಕುಯ್ಬೇಕು ಅಂತಂದ್ರೆ ಸ್ಮೂತ್ ಆಗಿ ಡೈಮಂಡ್ ಸೆಗ್ಮೆಂಟ್, ಕಲ್ಲು ಹೊಡಿಬೇಕು ಅಂತಂದ್ರೆ ಟಂಗ್ಸ್ಟನ್ ಕಾರ್ಬೈಡ್. ಈ ಎರಡು ಭಾಳ ಇಂಪಾರ್ಟೆಂಟ್. ಈ ಕಟಿಂಗ್ ಮಾಡಬೇಕು ಅಂತಂದ್ರೆ ಈ ಡೈಮಂಡ್ ಸೆಗ್ಮೆಂಟ್ ಇಂದ ಅಲ್ಲಿಂದ ಕಟಿಂಗ್ ಮಾಡ್ಕೊತಾ ಬಂದು ಕಟ್ ಮಾಡಿ ಈ ಕಟಿಂಗ್ ಹೋಗಿದೆ. ಇದರಲ್ಲಿ ವೈರ್ ರೋಪ್ ಹಾಕಿ ಆಲಿದ ಹೋಲ್ ಮ್ಯಾಚ್ ಮಾಡಿ ಬಾಟಮ್ ಕಟ್ ಆದಮೇಲೆ ಇವ್ರು ಕಟ್ ಮಾಡ್ಕೊತಾ ಹೋಗ್ತಾರೆ. ಈ ಕಟ್ ಮಾಡ್ಬೇಕಾದ್ರೆ ಇದು ಒಂದು ಮೆಥಡ್. ಅದರಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ಗ್ರಾನೈಟ್, ಅದು ಅಲಂಕಾರ ಕೈಶಲ್ಯ ಗಣಿಗಾರಿಕೆಯಲ್ಲಿ ಇದು ಒಂದು ಮೆಥಡ್ ಇದೆ. ಈ ಕಟ್ಟಾಗಿರೋದು ನೀವು ಆ ಕಡೆ ಹೋಗಿ ನೋಡಿ, ಅದು ಡೆಪ್ತ್ 4 ಅಡಿ ಬರುತ್ತೆ. ಆ ಆಳಕ್ಕೆ ಈ ಮಿಷಿನ್ ಕಟ್ಟಾಗಿರುತ್ತೆ. ನೋಡಿ, ಇದು ಈ ಬಿಟ್ಸ್ ಇದಾವಲ್ಲ, ಈ ಬಿಟ್ಸು ಇದು ಡೈಮಂಡ್ ಇಂದ ಮಾಡಿರುವಂಥ ಸೆಗ್ಮೆಂಟ್ಸ್. ಇದು ಕಲ್ಲನ್ನ ನಾವು ಅವತ್ತು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ಟಂಗ್ಸ್ಟನ್ ಕಾರ್ಬೈಡ್ ಕಲ್ಲು ಹೊಡೆಯುವಂಥದ್ದಕ್ಕೆ. ಇದು ಬಂದ್ಬಿಟ್ಟು ನಿಮಗೆ ಕಲ್ಲನ್ನ ಕುಯ್ಯುವಂಥದ್ದು. ಇದರಲ್ಲಿ ಕಲ್ಲನ್ನ ಹೊಡೆದಾಗ ಕಲ್ಲು ಚಿಕ್ಕ ಇದ್ದು ಕಟ್ಟಾಗೋದೊಂದು, ಇದು ಕುಯ್ಯೋದು. ಈ ಮಿಷಿನ್ ಓಡ್ತಾ ಕಟಿಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಇದೆ. ಈ ಸೆಗ್ಮೆಂಟ್ ಸೈಜು ಮೋಸ್ಟ್ಲಿ ಇದ್ರೆ ಒಂದು 25 mm ಇರ್ಬೋದು. ಇದು 25 mm ಥಿಕ್ನೆಸ್ಗೆ ಏನಾಗುತ್ತೆ, ಇದು ಕಟಿಂಗ್ ಆಗ್ತಾ ಹೋಗುತ್ತೆ. ಈ ರೀತಿ ಕಟಿಂಗ್ ಆದಮೇಲೆ ಅಡ್ಡ ಏನು ಮಾಡ್ತಾರೆ, ಹೋಲ್ಸ್ ಹಾಕಿ ಆಮೇಲೆ ಆಫ್ಸೆಟ್ ಹಾಕ್ಬಿಟ್ಟು ಹೊಡೆದು ಓಪನ್ ಮಾಡ್ಕೊತಾರೆ. ಓಪನ್ ಮಾಡಿದಾಗ ಈ ಬ್ಲಾಕ್ಸ್ನ ಕಟಿಂಗ್ ಆದಮೇಲೆ ಹಾಗೆ ಆಚೆ ಕೇಳ್ಕೊತಾರೆ. ಈ ಬಂದಂಥ ಬ್ಲಾಕ್ಸ್ ಅಲ್ಲಿ ಆಮೇಲೆ ಇದಕ್ಕೆ ಇದನ್ನ ಫ್ಯಾಕ್ಟ್ರಿ ತಗೊಂಡೋಗಿ ಒಂದೊಂದು ಪೀಸ್ ಕಟ್ ಮಾಡಿ 20 mm ನಮ್ಮ ಸೈಜ್ಗೆ ಎಷ್ಟು ಬೇಕು ಆ ಸೈಜ್ ಕಟ್ ಮಾಡಿ ಅದನ್ನ ಪಾಲಿಶ್ ಮಾಡಿದಾಗ ಆರ್ನಮೆಂಟಲ್ ಗ್ರಾಸ್, ಅಲಂಕಾರಿಕ ಶಿಲೆ ಆಯ್ತು. ಈ ಬ್ಲೇಡ್ ಡೆಪ್ತ್ ನಮಗೆ ಮ್ಯಾಕ್ಸಿಮಮ್ 2 to 2.2 ಮೀಟರ್ವರೆಗೂ ಕಟ್ ಮಾಡ್ಬೋದು. ಗ್ಯಾಂಗ್ಸಾ ಬ್ಲಾಕ್ ಬರೋದು 3.2, 2.2, 2.2 ಮ್ಯಾಕ್ಸಿಮಮ್ ಬರುತ್ತೆ. ಅಂದರೆ ಉದ್ದ 3 ಮೀಟ್ರು, ಅಗಲ 2 ಮೀಟ್ರು, ಮತ್ತು ಅದರ ಹೈಟು 2 ಮೀಟ್ರ್ ಬರುತ್ತೆ. ಆ ರೀತಿ ಕಟ್ ಮಾಡಿದಾಗ ನಮಗೆ 2 ಮೀಟ್ರ್ವರೆಗೂ ಡೆಪ್ತ್ ಕಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿಂದ ಇದು ಎಷ್ಟು ಹೈಟ್ ಬರುತ್ತೋ ಇಷ್ಟು ಆಳಕ್ಕೆ ಡೆಪ್ತ್ ಕಟ್ ಮಾಡ್ಬೋದು. ಕಟ್ ಮಾಡಿದಾದ್ಮೇಲೆ ಬಾಟಮಲ್ಲಿ ವೈರ್ಸ ರೋಪ್ ಹಾಕಿ ಕಟ್ ಮಾಡಿಬಿಟ್ಟು ಈ ಅಡ್ಡದಲ್ಲಿ ಇದೇ ಬ್ಲೇಡ್ ಆಗಿ ಕಟ್ ಮಾಡಿಬಿಟ್ರೆ ತಗೊಂಡ್ರೆ ಬಾಕ್ಸ್ ಒಂದು ಪರ್ಫೆಕ್ಟ್ ಶೇಪಲ್ಲಿ ಕ್ಯೂಬ್ ಬರುತ್ತೆ. ಅದನ್ನು ತಗೊಂಡು ಫ್ಯಾಕ್ಟ್ರಿ ಕಟ್ ಮಾಡಿ ಆರ್ನಮೆಂಟಲ್ ಮಾಡ್ಕೊಂಡ್ವಿ.